ಹುಟ್ಟು ಸಾವಿನ ನಡುವೆ ಮನುಷ್ಯರು ಸಮಾಜಕ್ಕೆ ಉನ್ನತ ಕೊಡುಗೆ ನೀಡಬೇಕು. ಶಾಸಕ ಎಸ್ಆರ್ ಶ್ರೀನಿವಾಸ್. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಗೌರಿಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ನೂತನ ರಾಜಗೋಪುರ ಹಾಗೂ ಕಳಸಾರೋಹಣದ ಧಾರ್ಮಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮನುಷ್ಯ ಜನ್ಮವು ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮವಾಗಿದ್ದು, ಹುಟ್ಟಿದ ಪ್ರತಿಯೊಬ್ಬ ಮಾನವರು ಹುಟ್ಟು ಸಾವಿನ ನಡುವೆ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿದರು. ಬುದ್ಧ ಬಸವಣ್ಣನವರ ಆದರ್ಶಗಳು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿದೆ. ಅದೇ ರೀತಿ ನಾವುಗಳು ಕೂಡ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಯ ಉತ್ತಮ ನವ ಸಮಾಜ ನಿರ್ಮಾಣ ಮಾಡಬೇಕು ಅಂತ ತಿಳಿಸಿದರು. ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಕೂಡ ಆಶೀರ್ವಚನ ನೀಡಿದರು. ತನ್ನಲ್ಲಿ ತಾನು ದೈವ ಕಾಣು ಎಂಬಂತೆ ಮನುಷ್ಯನಲ್ಲಿ ಆತ್ಮವೂ ದೇವರಿದ್ದಂತೆ ಬಸವಣ್ಣನವರು ನುಡಿದಂತೆ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಿಸದಂತೆ ಮನುಷ್ಯರು ತನ್ನಲ್ಲಿ ದೇವರನ್ನ ಕಾಣಬೇಕು. ಹಾಗಾಗಿ ದೇವರ ಮೂರ್ತಿಗಳನ್ನು ಮನುಷ್ಯನ ಆಕೃತಿ ಮಾಡಲಾಗಿದೆ. ಹುಟ್ಟು ಸಾವಿನ ನಡುವೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು. ಆಗ ಮಾನವ ಜನ್ಮ ಸಾರ್ಥಕವಾಗುತ್ತದೆ ವಿನಃ ಹಣ, ಐಶ್ವರ್ಯ, ಆಡಂಬರದಿಂದ ಏನನ್ನೂ ಸಹ ಗಳಿಸಲು ಸಾಧ್ಯವಾಗುವುದಿಲ್ಲ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಮಹಾದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವೇದಿಕೆಯಲ್ಲಿ ಶ್ರೀ ಗೋಸಲ ಚೆನ್ನ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಗ್ರಾಮಸ್ಥರಾದ ಬಸವರಾಜು, ಹನುಮಂತರಾಯ, ದೊಡ್ಡ ನಂಜಯ್ಯ, ಗುಬ್ಬಣ್ಣ, ಅಣಕಾರ್, ಹನುಮಂತ, ರಾಯಪ್ಪ, ಭೀಮಣ್ಣ, ವಿವೇಕ್, ನಾಗರಾಜು, ರಂಗಯ್ಯ, ರಂಗನಾಥಪ್ಪ, ಬಸವರಾಜು, ಹನುಮಂತರಾಯಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಗೂ ಊರಿನ ಮಹಿಳೆಯರು, ಮಕ್ಕಳು ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಶ್ರೀಕಾಂತ್, ಗುಬ್ಬಿ. ಮತ್ತು ಭಗವಂತನ ಸೇವೆಯಲ್ಲಿದ್ದೇನೆ. ಮನುಷ್ಯನಿಗೆ ತಾನು ಬದುಕಿರುವಾಗ ತಾನು ಚೆನ್ನಾಗಿರಬೇಕು, ಪರರನ್ನು ಚೆನ್ನಾಗಿರುವಂತೆ ಬಿಡಬೇಕು. ಇದು ಬಹಳ ಶ್ರೇಷ್ಠವಾದ ಮಾರ್ಗ. ತನ್ನಂತೆ ಪರರ ಬಗೆದರೆ ಕೈಲಾಸ ಭಿನ್ನಾನವನ್ನು ಸರ್ವಜ್ಞ ಅಂತ ಕರೀತಾರೆ. ನನ್ನಂತೆ ಬೇರೆಯವರನ್ನ ಭಾವಿಸಿದ್ರು ಸಾಕು, ಅದು ಕೈಲಾಸ ಅಲ್ಲೇ ಸಿಗುತ್ತ. ಇದು ಬಹಳಷ್ಟು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ದೇವಸ್ಥಾನ, ದೇವರುಗಳ ಸ್ಥಾಪನೆ ಅಥವಾ ದೇವಸ್ಥಾನ ನಿರ್ಮಾಣ, ದೇವರ ಪ್ರತಿಷ್ಠಾಪನೆ ಇವೆಲ್ಲ ಒಂದು ಭಕ್ತಿಯ ಮಾರ್ಗ. ಪರಮಾತ್ಮನ ಇರುವಿಕೆಯನ್ನ, ಪರಮಾತ್ಮನನ್ನ ನೋಡುವ ಬಗೆಯನ್ನ ಬಹಳಷ್ಟು ಮಂದಿ ದಾರ್ಶನಿಕರು, ಶಿವಯೋಗಿಗಳು, ಸಾಧು ಸಂತರು, ಸಾಧುಗಳು ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮನನ್ನ ಭಾವಿಸ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಪೂಜೆ. ಪರಮಾತ್ಮನನ್ನ ಆಹ್ವಾನಿಸಿ ಅಥವಾ ಸ್ಥಾಪಿಸಿ ಅಥವಾ ಜ್ಞಾನದಿಂದ ಅರಿವು ಮಾಡಿಕೊಂಡು ಅವನ ಬಗ್ಗೆ ವಿಸ್ತಾರ ಜಗತ್ತೆಲ್ಲ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಯಾವತ್ತು ಭಾವಿಸ್ತೀವಿ, ಅದು ನಿಜವಾದ ಪೂಜೆ, ಅದು ಭಾವನೆಯಿಂದ ಪೂಜೆ ಅಂತ ಕರೀತಾರೆ. ಇನ್ನು ಅಂತಹ ಪರಮಾತ್ಮ ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಸರ್ವಜ್ಞ ಕವಿ ಒಂದು ಮಾತು ಚೆನ್ನಾಗಿ ಹೇಳ್ತಾರೆ. ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಸೆರೆಯೊಳಗೆ ಬಂಡಿಸಿ ಬಲದಿರುವ ಪಟದೊಳಗಿರುವಾಗ ನಿನ್ನೊಳಗಿರಲಾಗನೆ ಪ್ರಶ್ನೆ ಹಾಕುವಂತೆ ಹೇಳ್ತಾರೆ. ಬಾಳನ್ನ ಬಾಕಿ ಒಳ್ಳೆ ರೀತಿಯಲ್ಲಿ ಗೊತ್ತಿದ್ರೆ ನಾನು ಎಲ್ಲೆಲ್ಲ ಇದ್ದೀನಿ, ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟು ಹೋಗಿದ್ರೆ ನನ್ನ ಸಂದರ್ಭದಲ್ಲಿ ಒಂದು ಹಾಳಾಗ್ತೀಯ ಪ್ರೀತಿಯಿಂದ. ಇಲ್ಲ ಅಂದ್ರೆ ಹೋದ್ರೆ ನೆಗೆಟಿವ್ ಹೋಗ್ಲಿ ಕೂಡ ಅವನು ಮಾಡಬಾರ್ದು ಮಾಡಿದ್ದಾರೆ. ಇಷ್ಟೇ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಏನು ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕ್ತೀವಿ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಮಾನವರಾಗಿರ್ತೀವಿ. ನಾವೆಲ್ಲರೂ ಕೂಡ ಈ ತಿಳುವಳಿಕೆ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥದ್ದು, ಉತ್ಸಾಹವನ್ನು ತೋರಿಸ್ತಾರೆ. ಗ್ರಾಮದ ಕೆಲಸಗಳಲ್ಲಿ ಉತ್ಸಾಹವನ್ನು ತೋರಿಸ್ತಾರೋ ಅಂಥವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಗ್ರಾಮದ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಇಂಥ ಒಳ್ಳೆಯ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ದೊಡ್ಡಪ್ಪ ಮತ್ತು ಟೀಮು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ಅವರಿಗೆ ಗ್ರಾಮದ ಎಲ್ಲರೂ ಕೂಡ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ನಾನು ಕೂಡ ನನ್ನ ಕೈಲಾದಷ್ಟು ಸ್ವಲ್ಪ ಮಾಡಿದ ಸಹಕಾರವನ್ನು ಕೂಡ ಕೊಟ್ಟಿದ್ದು ಬಿಡಲ್ಲ. ಇಬ್ಬರನ್ನಾಗಿರಲ್ಲ ಸೇರ್ಕೊಂಡು ನನಗೆ ಯಾವತ್ತೂ ಗ್ರಾಮದ ಕೆಲಸಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ
ಗ್ರಾಮದ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಅದು ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿಯವರ ಗೋಪುರವನ್ನು ನಿರ್ಮಾಣ ಮಾಡಿ ಬಗ್ಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಾವೆಲ್ಲರೂ ಕೂಡ ಧಾರ್ಮಿಕ ಭಾವನೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಮಾಡ್ತಕ್ಕಂಥದ್ದು ನಮ್ಮಲ್ಲೇನೋ ಒಂದು ರೀತಿ ನಂಬಿಕೆ. ನಾವು ಆಂಜನೇಯ ಸ್ವಾಮಿ ಜಾತ್ರೆ ಮಾಡಿದರೆ ಆಂಜನೇಯ ಸ್ವಾಮಿಗೆ ನಾವು ಭಕ್ತಿಯಿಂದ ಹೇಳಿದ್ರೆ ನಮ್ಮ ಜೀವನ ಸುಗಮವಾಗುತ್ತೆ, ನಮ್ಮ ಜೀವನ ಸುಂದರವಾಗಿ ಬೆಳೆ ಹೋಗುತ್ತಿರತಕ್ಕಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ಹೊಂದಿರತಕ್ಕಂಥದ್ದು. ನಮ್ಮ ದೇಶದಲ್ಲಿ ಹೆಚ್ಚು ನಾವು ದೇವರ ಬಗ್ಗೆ ಬಲವನ್ನು ಹೊಂದಿರತಕ್ಕಂಥದ್ದು. ಆ ಒಂದು ವಿಚಾರದಲ್ಲಿ ನಾವು ನಮ್ಮ ದಿನನಿತ್ಯದ ದುಃಖ ದುಮ್ಮನಗಳನ್ನು ಹೋರಾಟಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬಹುಶಃ ನಮಗೆ ಒಂದು ರೀತಿಯ ಮಾನಸಿಕವಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ದೈವ ಭಕ್ತರಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಆಚಾರ ವಿಚಾರಕ್ಕೂ ಕೂಡ ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಈ ಮಾನವ ಜನ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಇರ್ತಕ್ಕಂಥ ಜೀವನಸ್ತೆಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಈ ಮಾನವ ಜನ್ಮ. ನಾವೆಲ್ಲರೂ ಕೂಡ ಹುಟ್ಟಿದೀವಿ, ಸಾಯ್ತೀವಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಯಾರಿಗೂ ಗೊತ್ತಿಲ್ಲ ಯಾವಾಗ ಸಾಯ್ತೀವಿ ಅಂತ ಹೇಳಿ. ಆದ್ರೆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ, ಯಾವ ರೀತಿ ಇರ್ತೀವಿ, ಏನು ನಾವು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಂತಕ್ಕಂಥದ್ದನ್ನ ನಾವಿಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು. ನಾವು ಯಾರು ಸತ್ತಾಗ ಏನು ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಏನು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಅದು ಮರಿದಾಗ ನಾವು ಏನ್ ಮಾಡಿದ್ವಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿತಕ್ಕಂಥದ್ದು ಅಥವಾ ಅಜರಾಮರವಾಗಿ ಉಳಿತಕ್ಕಂಥದ್ದು. ಈಗ ಇಲ್ಲಿ ಇರ್ತಕ್ಕಂಥ ಮಹಾನುಭಾವರೆಲ್ಲ ನೋಡಿ, ಬಸವಣ್ಣವರಿಂದ ಎಲ್ಲ ಬುದ್ಧ ಬಸವ ಎಲ್ಲರೂ ನೋಡಿ, ಎಲ್ಲರೂ ಕೂಡ ಅವರ ಆದರ್ಶಗಳಿಂದ ಇವತ್ತು ಈ ಸಮಾಜದಲ್ಲಿ ಇವತ್ತು ಕೂಡ ಜೀವಂತವಾಗಿ ಉಳಿದಿರ್ತಕ್ಕಂಥದ್ದು ನಾವು ಕಾಡ್ತೀವಿ. ಆಂಜನೇಯ ಸ್ವಾಮಿಯವರ ರಾಜಗೋಪುರವನ್ನು ಗ್ರಾಮದ ಎಲ್ಲ ಮುಖಂಡರು ಸೇರಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿದ್ದೀರ. ನೀವು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ಈ ದೇವಸ್ಥಾನಕ್ಕೋಸ್ಕರ ಬಹುಶಃ ಅವರ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅವರು ಮತ್ತು ಅವರ ಟೀಮ್ಗಳು. ನಾನು ವಿಶೇಷವಾಗಿ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಡಲಿ